ಗೊತ್ತೇ ಇರಲಿಲ್ಲ ರೀ. ಅದು ರೀ, ಈ ಕೈಲಿ ಮಾಡೋದು ಈ ಕೈಲಿ ಗೊತ್ತಾಗಬಾರ್ದು. ರಾಜ್ಕುಮಾರ್ ಅವರು ತುಂಬ ಮಾಡೋರೆ. ಜನ ಮಾತಾಡ್ಕೊಂತಾರೆ, ರಾಜ್ಕುಮಾರ್ ಅವ್ರು ಪಾರ್ವತಮ್ಮ ಹಿಡ್ಕೊಂಬಿಟ್ಟು. ಪಾರ್ವತಮ್ಮ ರಾಜ್ಕುಮಾರ್ ಎಷ್ಟು ಮಾಡೋರು ಗೊತ್ತೇನ್ರಿ? ಪಾರ್ವತಮ್ಮ ರಾಜ್ಕುಮಾರ್ ತೀರ್ಕೊಂಡಾಗ ನಾವು ಅವ್ರ ಮನೆಗೆ ಹೋದ್ವಿ ನೋಡೋಕ್ಕೆ. ಸರ್ ಎಲ್ಲ ರೋಡಲ್ಲೂ ಒಂದು 20 ಹೆಂಗಸರು ಒಂದು ಫೋಟೋ ಹಿಡ್ಕೊಂಡು ಭಜನೆ ಮಾಡ್ಕೊಂಡು ಕೂತವ್ರೆ. ಅವ್ರು ಯಾರನ್ನೂ ಹತ್ರ ಸೇರಿಸ್ದಂಗೆ ಇರ್ಬೋದಾಗಿತ್ತಲ್ಲ. ಇವತ್ತು ಕೆಲವು ಆರ್ಟಿಸ್ಟ್ಗಳು ಹೆಸರು ಹೇಳ್ಬೋದು ನಾನು. ಅವ್ರ ಮನೆ ಗೇಟ್ಗೆ ಹೋದ್ರೆ ಯಾರು ಬಗ್ ನೋಡಲ್ಲ. ½ ಫೋಟೋಗೆ ಅಂತ ಟೈಮು ಅಭಿಮಾನಿಗಳಿಗೆ. ಹೌದು. ಸರಿ, ಊಟ ಆಯಿತು, 3:30-4 ಗಂಟೆ ಕಾಫಿ ಬರ್ತದೆ, ½ ಟೈಮು. ಯಾರು ಬೇಕಾದ್ರೂ ಬಂದು ತೆಗೆಸ್ಕೊಂಡೋಗಿ. ಇವತ್ತು ಪುನೀತ್ ರಾಜ್ಕುಮಾರ್ಗೆ ತಮಿಳ್ನಾಡಲ್ಲಿ ಪೂಜೆ ಮಾಡ್ತಾರೆ. ಪುನೀತ್ ಅವ್ರ ಜೊತೆ ಮಾಡೋದಂತೂ ಇನ್ನೂ ಅನುಭವ ಜಾಸ್ತಿ ಇದೆ ಸರ್. ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಸತಿ ಸೀರಿಯಸ್ ಆಗ್ತಾರೆ, ಕಾಫಿ ಕೊಡೋ ಅಂತ ಕೇಳ್ತಾ ಇದ್ರು. ನಾವು ಕೂತ್ಕೊಳ್ಳೋ ತಕ ಯಪ್ಪ ನಿಂತ್ಕೊಂಡ್ಬಿಡೋಣ, ಚೇರ್ ಬಂದ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಪುನೀತ್ ರಾಜ್ಕುಮಾರು ದೇವ್ರನ್ನು ಮೋಸ ಮಾಡಿಬಿಟ್ಟ ಸರ್. ದೇವರು ಇಲ್ಲಿಗೆ ಬಂದು ಒಂದು ಹೂತೋಟಕ್ಕೆ ಹೋಗ್ತಾನೆ ಸರ್. ನನ್ನ ಇದನ್ನು ಹೇಳ್ತೀನಿ ಸರ್. ಹೂತೋಟಕ್ಕೆ ಹೋದ್ರೆ ದೇವ್ರು ಯಾವುದನ್ನು ಕಿತ್ಕೊಂತಾನವ್ವ? ಚೆನ್ನಾಗಿರೋದು ಹೂವು, ಚೆನ್ನಾಗಿರೋದೇ ಕಿತ್ಕೊಂತಾನಲ್ವಾ? ಒಳ್ಳೆ ಹೂವು ಚೆನ್ನಾಗಿರೋದು, ಕಣ್ಣು ಕಾಣಿಸ್ದ ಹೂವು ಕಿತ್ಕೊಂಡ್ಬಿಡ್ತಾನೆ. ಅವತ್ತು ಬಂದವನೇ ನೋಡವನೇ ಜನಗಳೇ ನಾವೇ ತೋಟ ಹೂವು ಪುನೀತ್ ರಾಜ್ಕುಮಾರ್ ಕಿತ್ಕೊಂಡು ಹೋಗ್ತಾರೆ. ಬಟ್ ಪುನೀತ್ ರಾಜ್ಕುಮಾರ್ ತೀರ್ಕೊಳ್ಳೋ ತನಕ ಅವ್ರು ಮಾಡಿದ ಕೆಲಸ ಏನಾದರೂ ಯಾರು ಆಚೆ ಬಂದಿತ್ತಾ? ಯಾರಿಗೂ ಗೊತ್ತೇ ಇಲ್ಲ ಸರ್. ಗೊತ್ತೇ ಇರಲಿಲ್ಲ ರೀ. ಅದು ರೀ, ಈ ಕೈಲಿ ಮಾಡೋದು ಈ ಕೈಲಿ ಗೊತ್ತಾಗಬಾರ್ದು. ರಾಜ್ಕುಮಾರ್ ಅವರು ತುಂಬ ಮಾಡೋರೆ. ಜನ ಮಾತಾಡ್ಕೊಂತಾರೆ, ರಾಜ್ಕುಮಾರ್ ಅವ್ರು ಪಾರ್ವತಮ್ಮ ಹಿಡ್ಕೊಂಬಿಟ್ಟು. ಪಾರ್ವತಮ್ಮ ರಾಜ್ಕುಮಾರ್ ಎಷ್ಟು ಮಾಡೋರು ಗೊತ್ತೇನ್ರಿ? ಪಾರ್ವತಮ್ಮ ರಾಜ್ಕುಮಾರ್ ತೀರ್ಕೊಂಡಾಗ ನಾವು ಅವ್ರ ಮನೆಗೆ ಹೋದ್ವಿ ನೋಡೋಕ್ಕೆ. ಸರ್ ಎಲ್ಲ ರೋಡಲ್ಲೂ ಒಂದು 20 ಹೆಂಗಸರು ಒಂದು ಫೋಟೋ ಹಿಡ್ಕೊಂಡು ಭಜನೆ ಮಾಡ್ಕೊಂಡು ಕೂತವ್ರೆ. ಏನಿದು ಅಂದರೆ, ಆ ಆಶ್ರಮ ಎಲ್ಲ ನಡೆಸ್ತಾ ಇರೋದೇ ಪಾರ್ವತಮ್ಮ. ನೀನು ಪಬ್ಲಿಸಿಟಿನ ಮಾಡ್ಕೋಬೇಕು. ಅವರೆಲ್ಲ ಭಜನೆ ಮಾಡ್ತಾ ಇರೋದು ಏನಕ್ಕೆ? ಪಾರ್ವತಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ರಾಜ್ಕುಮಾರ್ ಅಪ್ಪಾಜಿ ಅವ್ರು ಸತ್ತೋದಾಗ 3-4 ಜನ ಸತ್ತೋದ್ರು. ಹೌದು ಸರ್, ಅವ್ರ ಜೊತೆ ಹೋಗಿದ್ದವ್ರು ಪುಣ್ಯ ಸರ್ ಅಲ್ವಾ? ಹೌದು ಸರ್. ಎಷ್ಟು ಜನ ಏನು ಅದು ಮಾತಾಡ್ತಾ ಹೋದ್ರೆ ಅದು ಮಾತಾಡೋದಲ್ಲ ಸರ್. ಅವ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ವಾರ ಬೇಕು ಸರ್. ಪೂರ್ತಿ ವಿಷಯ ಬೇಕು ಮಾತಾಡಬೇಕು ಅಂದ್ರೆ 1 ವಾರ ಬೇಕು. ಆಮೇಲೆ ಒಂದು ಅಕ್ಷರನೂ ಕಳಪೆ ಮಾತಾಡಬಾರ್ದು. ಅವ್ರ ಬಗ್ಗೆ ಮಾತಾಡ್ಬೋದು. ನಿಜ ನಿಜ ನಿಜ. ಯಾವ ವ್ಯಕ್ತಿನೂ ಅವ್ರ ಫ್ಯಾಮಿಲಿಲಿ ಸರ್ ನಿನ್ನ ಪರ್ಸ್ನಲ್ ನನಗೇನಕ್ಕೆ ಸೇರಬೇಕು? ನಿನ್ನ ಸಾಕ್ತೀನಾ? ಏನಿಲ್ಲ, ನಿನ್ನಲ್ಲಿ ಒಳ್ಳೆಯದು ನಾವು ತೊಗೊಳ್ಳೋಣ ಅಷ್ಟೇ ಸರ್. ಬಟ್ ಅವ್ರು ಯಾರು ಕೆಟ್ಟ ವ್ಯಕ್ತಿಗಳು ಅಲ್ಲ ಸರ್. ತುಂಬ ದಾನ ಧರ್ಮ ಮಾಡಿರೋಂಥ ಫ್ಯಾಮಿಲಿನೇ ಅದು. ಹೌದು ಅಲ್ವಾ? ಇವಾಗ ಸಾಲು ಮರದ ತಿಮ್ಮಕ್ಕ 1000 ಮರನ ಮರ ಹಾಕಿದ್ಲು, ಗಿಡ ಹಾಕ್ಬಿಟ್ಟು ಮರ ಮಾಡಿದ್ಲು, ನೀರು ಹಾಕಿದ್ಲು ಅಂತ ಹೇಳ್ತೀವಲ್ವಾ? ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಬೆಳೆದಿರ್ಬೋದು? ತುಂಬಾ ಜನ ಇದ್ದಾರೆ, ಅದು ಲೆಕ್ಕನೇ ಇಲ್ಲ. ಎಷ್ಟು ಜನ ನಾಯಕಿ ನಟಿಯರು. ಅವ್ರ ಮನೆಗೆ ಹೋದ್ರೆ ಊಟ ತಿಂಡಿ ಮಾಡದೆ ಬರ್ತಿರ್ಲಿಲ್ಲ. ಒಂದು ಕಡೆ ಯಾವಾಗಲೂ ಅಡುಗೆ ಮಾಡ್ತಾನೆ ಇರೋದು. ಹೌದು. ಅವ್ರು ಯಾರನ್ನೂ ಹತ್ರ ಸೇರಿಸ್ದಂಗೆ ಇರ್ಬೋದಾಗಿತ್ತಲ್ಲ. ಇವತ್ತು ಕೆಲವು ಆರ್ಟಿಸ್ಟ್ಗಳು ಹೆಸರು ಹೇಳ್ಬೋದು ನಾನು. ಅವ್ರ ಮನೆ ಗೇಟ್ಗೆ ಹೋದ್ರೆ ಯಾರು ಬಗ್ ನೋಡಲ್ಲ. ಯಾರಾದರೂ ಒಬ್ರು ಫೋಟೋ ಕೇಳಿದ್ರೆ ಏಯ್ ವಾ ಅವು ಅಂತಾರೆ. ಪುನೀತ್ ರಾಜ್ಕುಮಾರ್ ಒಂದು ಕ್ಯಾರೆಕ್ಟರ್ ಹೇಳ್ತೀನಿ ಕೇಳಿ. ನಾನು ದೊಡ್ಡ ಮನೆ ಹುಡುಗಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಫೈಟ್ ಸೀನು ಇಲ್ಲೆಲ್ಲ ಇದರ ಈ ಕಡೆ ನಡೀತೀನಿ, ಇಲ್ಲೆಲ್ಲ ಉತ್ತರಳ್ಳಿ ಕಡೆ ಸರ್. ಊಟ ಬಟ್ ಕಾಫಿ ಆಗುತ್ತೆ 10-10:30ವರೆಗೆ. ½ ಫೋಟೋಗೆ ಅಂತ ಟೈಮು ಅಭಿಮಾನಿಗಳಿಗೆ. ಹೌದು. ಸರಿ, ಊಟ ಆಯಿತು, 3:30-4 ಗಂಟೆ ಕಾಫಿ ಬರ್ತದೆ, ½ ಟೈಮು. ಯಾರು ಬೇಕಾದ್ರೂ ಬಂದು ತೆಗೆಸ್ಕೊಂಡೋಗಿ. ಎಷ್ಟು ವರ್ಷ ಆಯ್ತು ಪುನೀತ್ ಅವ್ರು ತೀರ್ಕೊಂಡು? ಸರಿ, 4 ವರ್ಷ ಆಯಿತು. 2ನೇ ವರ್ಷ ಆದಮೇಲೆ ಅವ್ರ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಪುಣ್ಯತಿಥಿ ಅಂತ. ನಾವು ಹೋಗಿ ಸ್ಟೇಜ್ ಮೇಲೆ ನಿಂತಿದ್ವಿ. ಜೋರಾಗಿ ಮಳೆ ಬಂದ್ಬಿಡ್ತು ಸರ್. ಒಂದು ಅಲ್ಲಿ 7-8 ಸಾವಿರ ಜನ ಇದ್ದಾರೆ ಸರ್ ಗ್ರೌಂಡಲ್ಲಿ. ಸರ್, ಒಬ್ಬ ವ್ಯಕ್ತಿ ಖಾಲಿ ಆಗಲಿಲ್ಲ ಸರ್. ಜೋರಾಗಿ ಮಳೆ ಬರ್ತಾಯಿದ್ರು. ಇವ್ರ ಕಾರ್ಯಕ್ರಮದಿಂದ ಎದ್ದೋಗಲಿಲ್ಲ ಸರ್. ಏನಕ್ಕೆ ಎದ್ದೋಗಲಿಲ್ಲ ಅಂದರೆ ಪುನೀತ್ ಕಾರ್ಯಕ್ರಮ ನೆಂದರು. ಆಮೇಲೆ ಇವತ್ತು ನೋಡಿ ನೀವು, ಪುನೀತ್ ಅವರು ಸತ್ತಿದ ದಿವಸ ಆಗ್ಬೋದು, ಬರ್ತ್ಡೇ ದಿವಸ ಆಗ್ಬೋದು, ದೇವಸ್ಥಾನಕ್ಕೆ ಜನ ಹೋಗ್ತಾರೋ ಇಲ್ವಾ? ಅವ್ರ ಸ್ಟ್ಯಾಚು ಹತ್ರ ಹೋಗ್ತಾರೆ, ಪುಣ್ಯಭೂಮಿಗೆ ಹೋಗ್ತಾರೆ. ಹೌದು. ತಮಿಳು ಕನ್ನಡ ಎಷ್ಟು ಗಲಾಟೆ ನಡೆಯೋದು ರಾಜ್ಕುಮಾರ್ MGRಗೆಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ಗೆ ತಮಿಳ್ನಾಡಲ್ಲಿ ಪೂಜೆ ಮಾಡ್ತಾರೆ. ಹೌದು ಸರ್. ಅಮಿತಾಬ್ ಬಚ್ಚನ್ ನೆನೆಸ್ಕೊತಾರೆ, ರಜನಿಕಾಂತ್ ನೆನೆಸ್ಕೊತಾರೆ.
ಒಬ್ಬ ಆರ್ಟಿಸ್ಟು ತಮಿಳ್ನಾಡಿಂದ ಬಂದ್ಬಿಟ್ಟು ನಾನು ಅವ್ರನ್ನ ಮಾಡ್ತಾ ಇದ್ದಿದ್ದು ಆಶ್ರಮ ಎಲ್ಲ ನಾನು ನಡೆಸ್ತೀನಿ ಅಂತ ಬರ್ತಾರೆ. ಅವ್ರ ಹೆಸರು ವಿಶಾಲ್. ವಿಶಾಲ್. ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. ಶಿವರಾಜ್ ಕುಮಾರ್ ಇಲ್ಲ ನಾವೇ ಮಾಡ್ತೀವಿ ಅಂತಾರೆ. ಹೌದು ಅಲ್ವಾ? ಆ ಥರ ಅವರು ಆ ಕೆಲಸ ಮಾಡೋದಕ್ಕೆ ಅವ್ರ ತಂದೆ ತಾಯಿ ಮಾಡಿರೋ ಪುಣ್ಯ ಸರ್. ಎಸ್, ನಿಜ ಸರ್. ಇವತ್ತು ನಾವು ಕಂಠೀರವ ಸ್ಟುಡಿಯೋಗೆ ಹೋದರೆ ಅವ್ರ ಸಮಾಧಿ ನೋಡಿದ್ರೆ ಆಚೆ ಬರಲ್ಲ ಅಲ್ವಾ? ಯೋಗ ಅದು. ಅಪ್ಪ ಮಕ್ಕಳನ್ನೆಲ್ಲ ಒಂದೇ ಜಾಗದಲ್ಲಿ ಹಾಕೋರಲ್ಲ, ಯಾರಿಗೆ ಸಿಗ್ತದೆ ಅದೃಷ್ಟ ಅದು. ಇವಾಗ ಯಾರ ಒಳ್ಳೆ ಆಸ್ತಿ ಇರೋನಿಗೆ ಈ ಹೊಲದಲ್ಲಿ ಅಪ್ಪನ ಸಮಾಧಿ ಹಾಕಿದ್ರೆ ಅವ್ರ ತಮ್ಮ ಬಂದೇ ಅಮ್ಮನ ಸಮಾಧಿ ಇಲ್ಲ ಕಲೆ ಅಂತಾನೆ. ಅಂಥ ಇದರಲ್ಲಿ ಗೌರ್ಮೆಂಟ್ ಜಾಗ ಏನದು, ಇನ್ನೂ 50 ವರ್ಷ 100 ವರ್ಷ ಆದ್ರೆ ತಾನೇ ಅಲ್ಲಿಗೆ ಜನ ಬಂದೇ ಬರ್ತಾರೆ ಅಲ್ವಾ? ಹೌದು. ನಾನು ಹೇಳ್ದಲ್ಲ, ಇವತ್ತು ನಾನು ಬರಬೇಕಾದ್ರೆ ಕಾರ್ಪೊರೇಷನ್ ಹತ್ರ ಎಲ್ಲ ಪ್ರಸಾದ ಹಂಚ್ತಾವ್ರೆ, ತಿಂಡಿ ತಿಂತವ್ರೆ. ನಾನು ಬರುವಾಗ ಬಂದು ಊಟ ಮಾಡಿರಲಿಲ್ಲ. ನಾನು ಅವ್ನ ಡ್ರೈವರ್ಗೆ ಹೇಳಿ ತುಂಬ ಹೊಟ್ಟೆ ಸಿದ್ದೈತೆ, ಒಂದು ಸ್ವಲ್ಪ ಈಸ್ಕೊಳ್ಳಪ್ಪ ತಿನ್ಕೊಂಡು ಹೋಗೋಣ ಅಂತ. ಎಲ್ಲೋ ಹೋದೆ, ನಾನು ಅರ್ಜೆಂಟಾಗಿ ಬಂದುಬಿಟ್ಟೆ. ಆಮೇಲೆ ನಾನು ಮಾತು ಕೊಟ್ಮೇಲೆ ನಾನೇ ಫೋನ್ ಮಾಡ್ತಾ ಇರ್ತೀನಿ. ಆಮೇಲೆ ನನಗೋಸ್ಕರ ಕಾಯಬಾರ್ದು. ನಾನು ಶೂಟಿಂಗ್ ಹೋಗ್ಬೇಕಾದ್ರು ಅಷ್ಟೇ, ನಾನು ಫಸ್ಟ್ ಹೋಗ್ಬಿಡ್ಬೇಕಲ್ಲಿ. ಅಚಾನಕ್ ಏನಾದರೂ ಬೈ ಮಿಸ್ಟೇಕು ಟ್ರಾಫಿಕ್ ಜಾಮು ಅದು ಇದು ಏನಾದರೂ ಆದರೆ ಸ್ವಲ್ಪ ಕಷ್ಟ, ಲೇಟ್ ಆಗ್ಬೋದು ಅಷ್ಟೇ. ಇಲ್ಲ ಮೊದಲು ಹೇಳ್ತೀನಿ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ. ನಾನು ನಿಮ್ಮ ಬೆಳಿಗ್ಗೆಯಿಂದ ಎಷ್ಟು ಫೋನ್ ಮಾಡಿದೆ. ನಿಜ ಸರ್, ನಿಜ. ಹಾಗೇನೆ ಸರ್, ಇವಾಗ ಅದು ಆ ಜೋಗಿಪ ಇದರಲ್ಲಿ ನಾನು ಆಗ್ಲಿಕ್ಕೆ ಅಂದ್ಕೊಂಡೆ, ನಿಮ್ದು ಆ ಡೈಲಾಗ್ ಡೆಲಿವರಿ ಇದೆಯಲ್ಲ, ಅದು ಈಗ ಮತ್ತೆ ಅದನ್ನ ಒಂದ್ಸತಿ ರೀಕ್ರಿಯೇಟ್ ಮಾಡಿದೆ. ಅಷ್ಟೊಂದು ಡೈಲಾಗ್ ಜ್ಞಾಪಕ ಇರಲ್ಲ. ಅದು ಒಂದು ಹೇಳ್ತೀನಿ, ಹೇಳ್ತೀನಿ. ಏ ಜೋಗಿ, ಆ ಬಿಡ್ಡ ಬಂದಿದ್ದ ಕಣೋ, ಅವನೇನೋ ನಿನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಂತೆ, ತಪ್ಪಾಯ್ತು ಸಿದ್ದಣ್ಣ. ಜೋಗಿ ನನ್ನನ್ನು ಬಿಡಲ್ಲ, ಹೆಂಗಾದ್ರೂ ಮಾಡಿ ನನಗೂ ಅವನಿಗೂ ಕಾಂಪ್ರಮೈಸ್ ಮಾಡಿಸ್ಬಿಡು ಅಂತ ಕೇಳ್ತಾವನೆ. ಏನೆಲ್ಲ ಮಾಡೋದು ನೋಡ್ಸಿದ್ದಣ್ಣ, ನಾನು ಯಾರ ತಂಟೆಗೂ ಹೋಗಲ್ಲ. ಇದನ್ನ 2 ಸತಿ ಹೊಡಿತಾರೆ ಡೈಲಾಗ್. ನನ್ನ ತಂಟೆಗೆ ಬಂದರೆ ಯಾರು ಬಿಡಲ್ಲ, ಅವ್ನು ಯಾರು ನಂಬಲ್ಲ, ನನಗೆ ಬೇಡ ಅದು. ಹೂಕಲ್ಲ, ಅವ್ನು ನಂಬಕ್ಕಾಗಲ್ಲ ಕಣೋ, ನಂಗೆ ಗೊತ್ತು. ಆದರೂ ಬಂದು ಕಾಲಿಡ್ಕದವ್ನು ಏನೆಲ್ಲ ಮಾಡೋದು ಅಂತ ಹೇಳ್ತೀವಿ ಡೈಲಾಗ್. ಎಂತ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋಕೆ ಶಿವರಾಜ್ ಕುಮಾರ್ DKDನಲ್ಲಿ ಅದೇ ವಾಯ್ಸಲ್ಲಿ ಮಾತಾಡು ಅಂತ ನನ್ನ ಹತ್ರ ಮಾತಾಡ್ಸಿದ್ರು. ನೋಡ್ತೀವಿ ನಾವು ಅಲ್ವಾ? ಹೌದು, ಇದೇ ಥರನೇ. ಹಾಗೇನೆ ಹೇಳಿ ಸರ್, ಕಂಟಿನ್ಯೂ ಮಾಡಿ. ಹೇಳಿ. ಹಾಗೇನೆ ಇವಾಗ ದುನಿಯಾ ಅಂತ ಬಂದ್ರೆ, ಸೊ ದುನಿಯಾದಲ್ಲಿ ಕೂಡ ನಿಮ್ದು ಅದು ಕೂಡ ಒಂದು ಒಳ್ಳೆ ಟ್ರೆಂಡ್ ಮಾಡಿದಂತಹ ಸಿಲ್ವರ್ ಜೂಬ್ಲಿ ಸಿನಿಮಾ ಸರ್. ಕರ್ಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ದುನಿಯಾ ಅವಾಗೆಲ್ಲ ಬಿರುಗಾಳಿ, ವಾಯುಪುತ್ರ, ಗೆಳೆಯ ಅವೆಲ್ಲ ಸೂಪರ್ ಹಿಟ್ ಸಿನಿಮಾಗಳೇ. ದುನಿಯಾದಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಗೊತ್ತಾ? ನಾನು ಗುರುವಾರ ಮಾಂಸ ತಿಂತಾನೆ. ಓಕೆ. ಈಗಲೂ ತಿನ್ನಲ್ಲ ನೀವು? ಇವಾಗೂ ತಿನ್ನಲ್ಲ. ಓಕೆ. ಹೊರಗಡೆ ಎಲ್ಲ ಇದ್ದಾಗ ಎಷ್ಟೋ ಸತಿ ಮರ್ತು ತಿನ್ಬಿಟ್ಟಿರ್ತೀನಿ. ಅವತ್ತು ಒಂದು ನೈಸ್ ರೋಡಲ್ಲಿ ಶೂಟಿಂಗ್ ನಡೀತಾ ಇದ್ದು. ಅವನ್ನ ಹೊಡೆದು ಸಾಯಿಸ್ಬಿಟ್ಟು ಬಂದು ಇದರಲ್ಲಿ ಕಾರಲ್ಲಿ ಕುತ್ಕೊಂಡು ತಿಂತಾ ಇರ್ತೀನಿ. ಕಾಲು ಚೀಪ್ತಾ ಇರ್ತೀನಿ. ಹೌದು. ಗುರುವಾರ ತಿನ್ನಂಗಿಲ್ಲ, ಚೀಪೋದು ಉಗಿಯೋದು ಕಟ್ ಹೇಳ್ತಾನೆ. ಅದು 7-8 ಸತಿ ಆಗೋಯ್ತು, ಟೇಕ್ ಓಕೆ ಆಗಲೇ ಇಲ್ಲ. 8ನೇ ಸತಿ ತಿಂದೇ ಬಿಟ್ಟೆ. ತಿಂದಮೇಲೆ ಟೇಕ್ ಓಕೆ ಆಗೋಯ್ತು. ಒಂದು ಟೇಕ್ ಮುಂದೆ ಆಗಿದ್ರೆ ಅದೊಂದು ಬ್ರೇಕ್ ಆಗ್ತಾ ಇರಲಿಲ್ಲ ರಥ. ಅದೆಲ್ಲ ತುಂಬ ಅನುಭವ ರೀ. ಇದರಲ್ಲೂ ಅಷ್ಟೇ, ದುನಿಯಾದಲ್ಲಿ ಫೈಟ್ ಸೀನಲ್ಲಿ ಇವರು ಮಗ್ರಿ ಮಾಡ್ತಾನೆ ವಿಜಯ್. ಇದು ತುಂಬ ಶ್ರಮಜೀವಿ ಬಿಡ್ರಿ. ಅವ್ರ ಬಗ್ಗೆ ಎಲ್ಲ ನಾವು ಕೆಟ್ಟದಾಗ ಮಾತಾಡಬಾರ್ದು. ಕಷ್ಟಪಟ್ಟು ಮುಂದೆ ಬಂದವರು ಅವರು. ಅವ್ರ ವೈಯಕ್ತಿಕ ವಿಷಯ ನಮಗೆ ಬೇಡ. ಅವರು ಹೊಡಿತಾರೆ ನನಗೆ. ನೀನೇನು ಮಾಡೋದು ಇರು ನೋಡೋಣ ಅಂದ್ಬಿಟ್ಟು ನಾನು ಹಿಂಗೆ ಡೈ ಹೊಡ್ಕೊಂಡು ಹೋಗ್ಬಿಡ್ತೀನಿ ನಾನೇ ಸ್ವಂತ. ಸರ್ ನಾನು ಹೊಡೆದು ಹಿಂಗೆ ಬಂದು ಹಿಂಗೆ ನೋಡಿದ್ರೆ ಮೇಲ್ಗಡೆಯಿಂದ ಬರ್ತಾವ ರಾಕ್ಷಸ ಬಂದಂಗೆ ತುಳಿದ್ಬಿಟ್ಟ ನನ್ನ ಅನ್ಕೊಂಡ್ರೆ, ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕೊಂಡು ನಿಂತ್ಕೊಂಡ. ತುಳಿದು ಬಿಡ್ತೀಯ ಅನ್ಕೊಂಡೆ. ಏನಣ್ಣ ನೀನು ತುಳಿಯಕ್ಕೆ ಆಯ್ತಿದ್ದೀನಣ್ಣ. ಅಯ್ಯೋ ಅವೆಲ್ಲ ಮರೆಯಕ್ಕೆ ಆಗದೇ ಇರೋಂಥ ಸನ್ನಿವೇಶ. ನಾವು ಅವರೆಲ್ಲರೂ ಸಿಕ್ಕಿದಾಗ ಜ್ಞಾಪಿಸ್ಕೊಂತಾ ಇರ್ತೀವಿ ಈ ಸಿನಿಮಾ. ಶಿವರಾಜ್ ಕುಮಾರ್ ನನ್ನ ಮಕ ನೋಡ್ಬಿಟ್ರೆ ಮಮ್ಮ ಅಂತಾರೆ ಅವ್ರು. ಇನ್ನು ಆ ಜೋಗಿ ಇದೆ. ನನ್ನ ಮಕ ನೋಡಿದ್ರೆ ಈ ವಾಯ್ಸಲ್ಲಿ ಮಾತಾಡೇ ಆಡ್ತಾರೆ. ಸೂಪರ್ ಸರ್. ಮೊನ್ನೆ ಅವ್ರ ಡೈಲಾಗ್ ಅಲ್ಲಿ ನೋಡ್ರಿ ಅವರೇ ನನಗೆ ನಗು ಬರ್ತೈತೆ. ನಾನು ಮಾತಾಡೋ ಅಂದ್ಬಿಟ್ಟು ಅವರೇ ಮಾತಾಡ್ತಾರೆ. ಅದೆಲ್ಲ ಅನುಭವ